ದಿನ ಆದ್ಮೇಲೆ ವಾಕಿಂಗ್ ಹೋಗ್ತಿದ್ದೀರಾ? ಯಾಕೆ ವಾಕಿಂಗ್ ಯಾಕ್ರೆ ಹೋಗ್ತಾರೆ? ವಾಕಿಂಗ್ ಮಾಡಕ್ ವಾಕಿಂಗ್ ಹೋಗ್ತಾರೆ. ಏನ್ ಟೀಚರ್ ನೀವು ಸ್ಟುಪಿಡ್ ಪ್ರಶ್ನೆ ಎಲ್ಲ ಕೇಳ್ತಿರಲ್ಲ? ಅದು ನನಗೂ ಗೊತ್ತ್ರಿ, ನಾನು ಸುಮ್ಮನೆ ಕೇಳಿದೆ. ಏನೋ ನೀವು ಬಾಯಿ ತಪ್ಪಿ ಏನು ಹೇಳ್ದೆ ಇರೋ ಥರ ಮಾತಾಡ್ತೀರಪ್ಪ. ಹೋಗ್ಲಿ, ಏನು ರೀಸನು? ಯಾವ ಫಿಟ್ನೆಸ್ ರೀಲ್ ನೋಡಿ ಮೋಟಿವೇಟ್ ಆಗ್ಬಿಟ್ಟಿದ್ದೀರಾ? ಇದಕ್ಕೆಲ್ಲ ಕಾರಣ ನೀವೇ. ನಾನಾ? ಹೌದು, ನೀವು ನನ್ನ ನೋಡಿ ಆಡ್ಕೊಂಡ್ರಲ್ವಾ, ಅದಕ್ಕೆ ಇನ್ಮೇಲಿಂದ ವಾಕಿಂಗ್ ಶುರು ಮಾಡಿದ್ದೀನಿ. ನೋಡ್ತಾ ಇರಿ, ಸ್ಲಿಮ್ ಅಂಡ್ ಟ್ರಿಮ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ನಿಜವಾಗ್ಲೂ ಸ್ಲಿಮ್ ಆಗ್ತೀರಾ? ಹೌದು, ನಾನು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ. ಸಣ್ಣ ಆಗಬೇಕು, ಟ್ರಿಮ್ ಆಗಬೇಕು, ಹೆಲ್ತಿ ಆಗಿರ್ಬೇಕು, ಸೊ ದಟ್ ನನ್ನ ಮಗು ಜೊತೆ ದಿನ ಪೂರ್ತಿ ಆಟ ಆಡ್ಬೋದಲ್ಲ, ಆ ಕಾರಣಕ್ಕೆ. ನೀವು ಈಗಲೇ ಒಂದು ರೌಂಡ್ ಸಣ್ಣ ಹೋಗ್ಬಿಟ್ಟಿದ್ದೀರಾ. ಇಂಥ ಸಮಯದಲ್ಲಿ ನನಗೇನು ಮಾಡಕ್ ಬಿಡ್ತಿಲ್ಲ ನೀವು. ನಿಮ್ಗೆ ಏನು ಮಾಡ್ಕೊಡಕ್ಕೂ ಆಗ್ತಿಲ್ಲ. ನೋಡಿ ನೋಡಿ ನೋಡಿ, ನೀವು ತುಂಬಾನೇ ಸ್ಮಾರ್ಟ್ ಆಗಿದ್ದೀರಾ, ಹೀಗೆ ಚೆನ್ನಾಗಿದ್ದೀರಾ. ನೀವು ಹೀಗೆ ಇರಬೇಕು ಪ್ಲೀಸ್. ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಭೂಮಿಕಾ. ನಾನು ಒಂದ್ಸತಿ ಡಿಸೈಡ್ ಮಾಡ್ಬಿಟ್ರೆ ಯಾರ ಮಾತನ್ನು ಕೇಳಲ್ಲ. ನನ್ನ ಮಾತನ್ನೇ ನಾನು ಕೇಳಲ್ಲ. ನೋಡಿ, ಇನ್ಮೇಲೆ ಜಾಗಿಂಗು, ವಾಕಿಂಗು, ಸ್ಕಿಪ್ಪಿಂಗು ಇವೆಲ್ಲ ಮಾಡಿ ಫುಲ್ ಫ್ಲೆಕ್ಸಿಬಲ್ ಆಗ್ಬಿಡ್ತೀನಿ. ಆನಂದ ನನ್ನ ಜೊತೆ ವಾಕಿಂಗ್ ಬರ್ತಾ ಇದ್ದ, ಅವ್ನಿಗೇನೋ ಏಟ್ ಆಯ್ತಲ್ಲ, ಹಾಗಾಗಿ ಒಂದು ಸಣ್ಣ ಗ್ಯಾಪ್ ಆಗಿತ್ತು. ಈಗ ಮತ್ತೆ ವಾಕಿಂಗ್ ಶುರು ಮಾಡೋಣ ಅಂತ ಹೇಳಿದಾನೆ. ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿವಸ ನಾನು ಎಷ್ಟು ಸ್ಮಾರ್ಟ್ ಆಗ್ತೀನಿ ಅಂತ. ನೀವು ಈಗಲೂ ಸ್ಮಾರ್ಟ್ ಆಗಿದ್ದೀರಾ, ಪ್ಲೀಸ್ ನೀವು ಸಣ್ಣ ಆಗ್ಬೇಡಿ. ಯಾಕೆ ಇಷ್ಟೊಂದು ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ನಾನು ನಿಮ್ಗಿಂತ ಸ್ಮಾರ್ಟ್ ಆಗ್ಬಿಟ್ರೆ ಹೆಂಗೆ ಅಂತ ಅನಿಸ್ತಾ ಇರಬೇಕು. ಅದಕ್ಕೆ ಈಗೆಲ್ಲ ಹೇಳ್ತಾ ಇದ್ದೀರಾ ನೀವು? ಗೌತಮ್ ಅವರೇ, ನಾನು ಯಾಕೆ ಜಲಸ್ ಫೀಲ್ ಮಾಡ್ಕೊಳ್ಳಿ? ನೋಡಿ, ನೀವು ಚೆನ್ನಾಗಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನೀವು ಹೀಗೆ ಇರಿ. ನೀವು ಪ್ಲೀಸ್ ಅಣ್ಣ, ಪ್ಲೀಸ್ ನನ್ನ ತಡಿಬೇಡಿ. ನನ್ನ ಟೈಮ್ ಆಗ್ತಾ ಇದೆ, ನಾನು ಹೊರಡ್ಬೇಕು. ಓಕೆ, ಬಾಯ್, ಆಮೇಲೆ ಸಿಗ್ತೀನಿ. ವಾಕ್ ಮಾಡಿದ್ದು ಸಾಕಾಯ್ತು. ಅಂದ್ರೆ ವಾಕ್ ಮಾಡಕ್ಕೆ ಈ ಮಳೆ ಬಿಡ್ತಾ ಇಲ್ಲ ಕಣ, ಬಿಟ್ಟು ಬಿಟ್ಟು ಬರ್ತಾ ಇದೆಯಲ್ಲ. ನನಗನ್ಸುತ್ತೆ ನೀನು ವಾಕ್ ಮಾಡಿ ಸಣ್ಣ ಆಗೋದು ಈ ಮಳೆಗೆ ಇಷ್ಟ ಇಲ್ವಾ ಅಂತ. ನನ್ನ ಮಗನೇ ಏನೋ ಒಂದು ನೆಪ ಹೇಳ್ಬೇಡ. ನೀವು ಕಾಲ್ ಸರಿ ಹೋಗಿಲ್ಲ ಅಂದ್ರೆ ಮುಚ್ಕೊಂಡು ಮನೇಲಿರ್ಬೇಕಾಗಿತ್ತಾನೆ. ನೀನ್ ರೊಚ್ಚಿಗೆ ಎದ್ಬಿಟ್ಟು ನನ್ನ ಯಾಕೋ ಕರ್ಕೊಂಬಂದೆ ವಾಕ್ ಮಾಡೋಣ ಅಂತ. ಪ್ಲೀಸ್ ಕೂತ್ಕೋ. ಅಂದ್ರೆ ವಾಕಿಂಗ್ ಇಂದ ಹೆಚ್ಚಾಗಿ ನಾನು ನಿನ್ನ ಮೀಟ್ ಮಾಡ್ಬೇಕಾಗಿತ್ತು. ಮನೇಲೆ ಇದ್ದು ನಾನು ಸಾಕಿರೋ ನಾಯಿ ಅನ್ನೋ ಫೀಲ್ ಬಂದ್ಬಿಟ್ಟಿತ್ತು ಕಣ. ಅದೇ ನಿನ್ನ ಮೀಟ್ ಮಾಡಿ ಮಾತಾಡಿದ್ರೆ ಖುಷಿ ಆಗುತ್ತೆ, ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಕಣ. ಮಕ್ಳೇನು ಬಂದಿಲ್ವಾ ಊರಿಂದ? ಬರ್ಬೇಕಿತ್ತು, ವೆದರ್ ಸಾಕಾಗಿತ್ತಲ್ಲ, 2 ದಿವಸ ಬಿಟ್ಕೊಂಬನ್ನಿ ಅಂತ ನಾನು ಹೇಳಿದೆ. ಏನೋ ಮಳೆ ಬಂದು ಮನೆ ಮುಳುಗೋಗುತ್ತೆ ಅಂತನಾ? ನಾನು ಬೇರೆದ್ರಲ್ಲಿ ಮುಳುಗಿರ್ತೀನಿ ಕಣ. ಮನೇಲಿ ನೋಡ, ಈಗ ಮದುವೆ ಆಗಿ ಮಕ್ಕಳು ಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತೀವಲ್ಲ, ಆ ಒಂದು ಖುಷಿ ಮಕ್ಕಳಾದ್ಮೇಲೆ ಡ್ರಾಪ್ ಆಗ್ಬಿಡುತ್ತೆ ಕಣ. ಹಂಗೆಲ್ಲ ಹೇಳಬಾರ್ದು ನೋಡ. ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಈ ಕನಸು ಅನ್ನೋದು ಕಲರ್ ಪ್ರಿಂಟ್ ತರ ಇರುತ್ತೆ, ಅದರ ರಿಯಾಲಿಟಿ ಜೆರಾಕ್ಸ್ ಕಾಪಿ, ಬ್ಲಾಕ್ ಅಂಡ್ ವೈಟ್. ನೋಡ, ಹಂಗೆಲ್ಲ ಹೇಳ್ಬಾರ್ದು. ಮಕ್ಕಳು ಅಂದ್ರೆ ದೇವ್ರಿದ್ದಾಗೆ. ಓಹೋ, ಹೌದಾ ಸರ್? ಹೌದು. ಇನ್ನು ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಹೆಂಗಂತ ಇದೆಯಾ? ಮಕ್ಕಳಾಗಲಿ, ಆಮೇಲೆ ಇದೇ ಜಾಗದಲ್ಲಿ ಇದೇ ಟಾಪಿಕ್ ಮೇಲೆ ಡಿಸ್ಕಷನ್ ಇಟ್ಕೊಳ್ಳೋಣ. ಆವಾಗ ಗೊತ್ತಾಗುತ್ತೆ ನಿನ್ ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ ಅಂತ. ಮಗು ಆಗೋ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ, ಸುಮ್ಮಿದ್ಬಿಡು. ನಿನಗೆ ಮಗು ಆಗ್ಬೇಕು ಅನ್ನೋದು ನನಗೂ ಆಸೆ ಕಣ, ಆದ್ರೆ ರಿಯಾಲಿಟಿ ಹೇಳಿದೆ ಅಷ್ಟೇ. ನೀನು 2 ತಲೆ ನಾಗರಾವ್ ಕಣ. ಒಂದ್ ಕಡೆ ಮಗು ಆಗ್ಲಿ ಅಂತ ವಿಶ್ ಮಾಡ್ತೀಯಾ, ಇನ್ನೊಂದ್ಸತಿ ಮಗು ಆದ್ರೆ ಡೇಂಜರ್ ಅಂತೀಯಾ. ನನ್ ಮಗನೇ, ನೀನ್ ಹೆಂಗೋ ನಂಬೋದು. ಅದಕ್ಕೆ ದೇವ್ರು ನಿನ್ ಸರಿಯಾಗಿ ಮಾಡ್ತಾನ. ಆಗಾಗ ಏನಾಗ್ಬಿಟ್ಟಿದೆ ನೋಡು, ಸರಿ ಹೋಗುತ್ತೆ 2 days. ಹಿಂಗೆ ಮಾಡ್ತಾನ, ನೋಡ್ತಾ ಇರು. ಅಲ್ಲೋ ಎಷ್ಟು ಉಗಿದ್ರು ಬುದ್ಧಿ ಬರಲ್ವಲ್ಲ ನಿನ್ಗೆ? ಸುಮ್ಮನೆ ಬರ್ಸ್ಕೊಂಡು ಹೋಗ್ತಾನೆ ಇರ್ತೀಯ. ನನಗೂ ಅದೇ ಅರ್ಥ ಆಗಲ್ಲ. ಉಗಿದಷ್ಟು ಹತ್ರ ಆಗ್ತಾ ಇರ್ತೀನಲ್ಲ, ಯಾಕೆ ಅಂತ. ಈ ಕರಳು ಬಳ್ಳಿ ಸಂಬಂಧಕ್ಕಿಂತ ಒಡು ಹುಟ್ಟಿದವ್ರಿಗಿಂತ ಜಾಸ್ತಿ ಕಣೋ ನಾವು. ಯಾವ್ದು ಸಾಂಗ್ ಇದೆಯಲ್ಲ, ಅ ಬ್ರದರ್ ಫ್ರಮ್ ಅನದರ್ ಮದರ್, ಅ ಬ್ರದರ್ ಫ್ರಮ್ ಅನದರ್. ಏನ್ ಹಂಗ್ ನೋಡ್ತಾ ಇದೀಯಾ? ಯಾರೋ ಅವಾಗ್ಲಿಂದ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಬ್ಸರ್ವ್ ಮಾಡಿದ್ರು ಏನ್ ತಪ್ಪಲ್ಲ. ನೀನ್ ಯಾರು? ದೊಡ್ಡ ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟಿ. 4 ಜನ ನೋಡೋದ್ ಸಹಜ ಕಣ. ಅಲ್ಲೇ ಬಿಟ್ಟಾಗ ಬಿಟ್ಟಾಗ ಆಮೇಲೆ ಇನ್ನೇನ್ ಸಮಾಚಾರ? ನನ್ ಮಗನೇ, ನೀನ್ ಹತ್ರ ಸಮಾಚಾರ ಕೇಳಕ್ಕೆ ಮಾತಾಡಕಲ್ಲ ನಾನು ಬಂದಿದ್ದು. ನಾನು ಭೂಮಿಕಾ ಅವ್ರ ಹತ್ರ ಚಾಲೆಂಜ್ ಹಾಕಿದ್ದೀನಿ. ಇನ್ನೊಂದು ವಾರದಲ್ಲಿ ನಾನು ರಿಸಲ್ಟ್ ತೋರಿಸ್ತೀನಿ ಅಂತ. ಸಣ್ಣ ಆಗ್ಲೇಬೇಕು. ನಾನು ಇನ್ನೊಂದು ವಾಕಿಂಗ್ ಹೋಗ್ತಾ ಇದ್ದೆ. ಕಷ್ಟ ಬರಲ್ಲ, ನಾನು ಬರ್ತೀನಿ. ಅಣ್ಣ, ಅವನಿಲ್ಲೇ ಪಾರ್ಕಲ್ಲೇ ಮುಗಿಸ್ಬೋದಾಯ್ತಲ್ಲಣ್ಣ. ಏಯ್, ಎಲ್ಲದಕ್ಕೂ ಪ್ಲಾನ್ ಬೇಕು ಕಣೋ, ಟೈಮ್ ನೋಡ್ಕೊಂಡು ಹೊಡಿಬೇಕು. ಇವತ್ತೇ ಸ್ಕೆಚ್ ಹಾಕಿದೀನಿ, ನಾ ಹೇಳ್ದಾಗ ಹೊಡೀರಿ. ಓಕೆ ಅಣ್ಣ.
ಹೌದು, ರೆಡಿ ಆಗ್ಬಿಟ್ಟಿದ್ದೀರಾ? ಆಫೀಸ್ಗೆ ಹೋಗ್ತಿದ್ದೀರಾ? ಹೌದು. ಅಲ್ರಿ, ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ, ನಿಮ್ ಸೆರ್ಗಿಡ್ಕೊಂಡೇ ಇರ್ತೀನಿ, ನಿಮ್ಮನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಎಲ್ಲ ಹೇಳಿದ್ರೆ ಅದೆಲ್ಲ ಮರ್ತೋಯ್ತಾ? ಇಲ್ವಲ್ಲ. ಗೌತಮರೇ, ನೀವು ಬಿಸ್ನೆಸ್ ಮ್ಯಾನ್ ಆಗ್ಬಾರ್ದಾಗಿತ್ತು, ಪೊಲಿಟಿಷಿಯನ್ ಆಗ್ಬೇಕಿತ್ತು. ಕರಪ್ಟ್ ಪೊಲಿಟಿಷಿಯನ್ ತರ ಬರೀ ಆಶ್ವಾಸನೆ ಕೊಡ್ತೀರಾ, ಮಾಡೋದೇನೂ ಇಲ್ಲ. ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಆಗಿ ನಿಮ್ದು. ಏನ್ರಿ ಹೇಳ್ತಾ ಇದ್ದೀರಾ? ನಾನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತೀನಾ? ಖಂಡಿತ ಇಲ್ಲ ರೀ. ನನಗೆ ಗೊತ್ತು ನಿಮ್ಮ ಓಟ್ ಯಾವತ್ತಿದ್ರು ನನ್ನ ಹಾರ್ಟ್ ಕುರ್ತಿಗೆ ಅಂತ. ಸಾಕು, ಸುಮ್ಮನೆ ಬೆಣ್ಣೆ ಹಚ್ಚಕ್ ಬರಬೇಡಿ. ಬರೀ ಹೇಳೋದು ಮಾತ್ರ, ನಿಮ್ ಜೊತೆನೆ ಇರ್ತೀನಿ ಅಂತ ಯಾವಾಗ್ಲೂ ನಾನು ಬಿಟ್ಟು ಹೋಗ್ತಾನೆ ಇರ್ತೀರ. ಯಾಕ್ರಿ ಈ ಥರ ಸುಳ್ಳು ಆರೋಪ ಮಾಡ್ತೀರಾ ನನ್ನ ಮೇಲೆ? ನಾನು ಯಾವತ್ತು ಬಿಟ್ಟು ಹೋಗಿದ್ದೀನಿ? ಇವತ್ತು ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಮುಗಿದ ತಕ್ಷಣ ಓಡ್ ಬಂದ್ಬಿಡ್ತೀನಿ. ಗೊತ್ತು ನನಗೆ, ಮತ್ತೆ ಸುಮ್ಮನೆ ನಿಮ್ ಕಾಲು ಹೇಳಿದೆ ಅಷ್ಟೇ. ಒಳ್ಳೆ ಇದ್ದೀರಾ ನೀವು. ನನಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ. ಬಿಡ್ತು ಅನ್ನಿ. ಆಚೆ ಹೋಗೋವಾಗ ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ನಮ್ಮವರು ನಮಗೋಸ್ಕರ ಎದುರು ನೋಡ್ತಿರ್ತಾರೆ, ನಾವು ವಾಪಸ್ ಬರೋ ತನಕ ಕಾಯ್ತಿರ್ತಾರೆ. ಏನೋ ನಿಮ್ಮ ಮಾತನಾರ್ಥ ಹೋಗ್ತೀನಿ ಅಂತ ಹೇಳೋದವರು ವಾಪಸ್ ಬರೋದೇ ಇಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀವು ಹಾಗೆಲ್ಲ ಹೇಳ್ಬಾರ್ದು ಅಷ್ಟೇ. ಇಟ್ಸ್ ಓಕೆ, ಅದ್ರಲ್ಲಿ ಏನಿದೆ? ನೋಡಿ, ನೀವು ನನ್ನ ಜೊತೆ ಆರ್ಗ್ಯೂ ಮಾಡಬೇಡಿ. ಆಯ್ತು ಇನ್ಮೇಲೆ ಆ ಥರ ಮಾತಾಡಲ್ಲ, ಓಕೆನಾ? ಸರಿ. ಒಬ್ಬರೇ ಹೋಗ್ತಿದ್ದೀರಾ? ಇಲ್ಲ, ನನ್ನ ಮಗ ಆನಂದ್ ಬರ್ತಾ ಇದ್ದಾನೆ. ಹಂಗಂದ್ರೆ ಓಕೆ. ಸರಿ, ಬಾಯ್. ಬಾಯ್, ಬೇಗ ಬನ್ನಿ. ಮೀಟಿಂಗ್ ಮುಗಿದ ತಕ್ಷಣ ಓಡೋಗಿ ನೋಡ್ತೀನಿ. ಬರ್ತಾ ಮೈಸೂರು ಮಲ್ಲಿಗೆ ತಗೊಂಬರ್ಲ? ಬೇಡ, ಗುಂಡಿಗಿರೋ ರಸಗುಲ್ಲ ತಗೋಬನ್ನಿ. ನಾನೇ ಬರ್ತಾ ಇದ್ದೀನಲ್ಲ. ಅದನ್ನೇ ಅಲ್ವಾ ನಾನು ಕೇಳಿದ್ದು. ಹುಷಾರು. ಓಕೆ, Bye. ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.